ತಂಬಾಕು ತಿಂದ್ರೆ ಅಥವಾ ದೇಹಕ್ಕೆ ಹಾನಿಕರವಾದಂತಹ ವಸ್ತುಗಳನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಥವಾ ಬ್ಲಡ್ ನ ಮೂಲಕ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತೋದಿತ್ತು. ಆದ್ರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮೊಟ್ಟೆ ತಿಂದ್ರೆ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ. ಇದೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಿಜವಾಗ್ಲೂ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತಾ, ಮೊಟ್ಟೆಯಿಂದ ಈ ಎಫೆಕ್ಟ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಖಾಸಗಿ ಕಂಪನಿಯ ಮೊಟ್ಟೆ ಒಂದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಒಂದು ಚರ್ಚೆಗೆ ಕಾರಣ ಆಗಿದೆ. ಇದು ನಿಜಾನಾ? ಜನಸಾಮಾನ್ಯಗೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ಕ್ಯಾನ್ಸರ್ ಅಂದರೆ ಅರ್ಬುದ ರೋಗ ಅಂತೀವಿ ಕನ್ನಡದಲ್ಲಿ. ನೀವು ಆಗಲೇ ತಿಳಿಸ್ದಂಗೆ ತಂಬಾಕು, ಸ್ಮೋಕಿಂಗು, ಆಲ್ಕೋಹಾಲ್. ನಾವು ಮೆಡಿಕಲ್ ಕಾಲೇಜಿನಲ್ಲಿ ಪಾಠ ಮಾಡೋವಾಗೆ ಕ್ಯಾನ್ಸರಿಗೆ ಕಾರಣಗಳೇನು ಅಂದರೆ ಎನಿ ಎಕ್ಸ್ಪೋಜರ್ ಟು ಕಾರ್ಸಿನೋಜನ್ಸ್ ಅಂತೀವಿ. ಕಾರ್ಸಿನೋಜನ್ ಅಂದರೆ ಅದರಿಂದ ಕ್ಯಾನ್ಸರ್ ಬರುತ್ತೆ. ಅನ್ಫಾರ್ಚುನೇಟ್ಲಿ ಕಳೆದ ತಿಂಗಳು ನಾನು ಈ ಮೊಟ್ಟೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಯಾಕೆ ಮಾಡಿದೆ ಅಂದರೆ ಘನ ಸರ್ಕಾರ, ಆಸಿಸ್ ಪ್ರೇಮ್ಜಿ ಆರ್ಗನೈಸೇಷನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ದಿನಕ್ಕೆ 71 ಲಕ್ಷ ಮೊಟ್ಟೆ ಕೊಡ್ತಿದ್ದಾರೆ. ಕೆಲವು ಮಕ್ಕಳು ಇದು ನಾನ್ ವೆಜಿಟೇರಿಯನ್ ಫುಡ್ಡು, ನಾನು ಶನಿವಾರ ತಿನ್ನಲ್ಲ, ನಾನು ಬ್ರಾಹ್ಮಣರು ತಿನ್ನಲ್ಲ ಅಂತ ಅಂತಿದ್ರು. ಆ ಸಮಯದಲ್ಲಿ ಅವರ ರಿಕ್ವೆಸ್ಟ್ ಮೇಲೆ ನಾನೊಂದು ವಿಡಿಯೋ ಮಾಡಿದೆ. ದಯವಿಟ್ಟು ಮೊಟ್ಟೆಯನ್ನು ತಿನ್ನಿ, ದಿನಕ್ಕೊಂದು ತುಂಬುವುದು ನಿಮ್ಮ ಹೊಟ್ಟೆ. ಮೊಟ್ಟೆ ತಿನ್ನೋದ್ರಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಒನ್ ಆಫ್ ದಿ ವಂಡರ್ಫುಲ್ ಫುಡ್, ಎಲ್ಲ ವಿಟಮಿನ್. ಆದರೆ ಅನ್ಫಾರ್ಚುನೇಟ್ಲಿ 3 ದಿವಸದಿಂದ ಒಂದು ಸುದ್ದಿ, ನೀವು ಕೂಡ ನನ್ನನ್ನು ಕೇಳ್ತಾ ಇದ್ದೀರಿ, 2 ಕಾರ್ಸಿನೋಜನ್ಸ್ನ ಈ ಮೊಟ್ಟೆಯಲ್ಲಿ ಇದೆ ಅಂತ ಯಾವುದೋ ಒಂದು ಲ್ಯಾಬೊರೇಟ್ರಿ ಒಳಗೆ ಈ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಮೇಲೆ ಮಾಡಿ ದೊಡ್ಡ ಸುದ್ದಿ ಆಗ್ತಾಯಿದೆ. ಜನಗಳಿಗೆ ಒಂದು ಭರವಸೆ ಕೊಡ್ತೀನಿ, ನಾನು ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ. ದಯವಿಟ್ಟು ಈ 2 ಕಾರ್ಸಿನೋಜನ್ಸ್ ಇರೋದು ನಿಜ, ಆದರೆ ಇದರಿಂದ ಕ್ಯಾನ್ಸರ್ ಎಷ್ಟು ಜನಕ್ಕಾಗುತ್ತೆ ಅನ್ನೋದು ತಪ್ಪು ತಿಳುವಳಿಕೆ. ಇದನ್ನು ಹಳ್ಳಿ ಕಡೆ ಒಂದು ಹೇಳ್ತಾರೆ, ಇಂಥ ಮಾತನಾಡುವಾಗ ಬೆಕ್ಕಿಗೆ ಜ್ವರ ಬರೋ ಮಾತಾಡಬೇಡ ಅಂತಾರೆ. ಎಕ್ಸಾಕ್ಟ್ಲಿ ಇದೇ ಮೀನಿಂಗು. ಯಾವುದೋ 2 ಕಾರ್ಸಿನೋಜನ್ ಇವ್ರು ಕಂಡುಹಿಡಿದ್ಬಿಟ್ರು ಅಂತ ಇದನ್ನು ಮೆಡಿಕಲ್ ಕಾಲೇಜ್ಗಳಲ್ಲಿ ಸೆಮಿನಾರ್ಗೆ ಇಟ್ಕೋಬೇಕೆ ಹೊರತು ಪಬ್ಲಿಕ್ನಲ್ಲಿ ಇಂಥ ವಿಚಾರಗಳನ್ನು ಗಹನವಾಗಿ ಬಿಡಬಾರ್ದು. ಜನಗಳಿಗೆ ಭಯ ಬರುತ್ತೆ. ದಯವಿಟ್ಟು ನಾನು ನಿನಗೆ ಭರವಸೆ ಕೊಡ್ತೀನಿ, ಇವತ್ತು ಕೋಳಿ ಮೊಟ್ಟೆ ತಿಂದಿದ್ದೀನಿ, ನಾಳೆನೂ ತಿಂತೀನಿ, ದಿನಾನೂ ತಿಂತೀನಿ. ಬೇಯಿಸಿದ ಮೊಟ್ಟೆ, ನಾಟಿ ಮೊಟ್ಟೆ ಆಗಲಿ, ಫಾರಮ್ ಕೋಳಿ ಮೊಟ್ಟೆ ಆಗಲಿ, ಯಾವುದೇ ಬ್ಯಾಚ್, ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ನೋಡಿ ಅದರೊಳಗೆ 2 ಕಾರ್ಸಿನೋಜನ್ ಸಿಕ್ತು ಅಂತ ಹೇಳಿ ಈ ರೀತಿ ಜನಗಳ ಮುಂದೆ ಗಾಬರಿ ಆಗುವಂಥ ವಿಚಾರಗಳನ್ನ ಹೇಳಬಾರ್ದು. ನೀವು ನಾನು ಸೈಂಟಿಫಿಕಲಿ ನೀವು ಇದು ಹಿಂಗೇನೆ ಎಲ್ಲೋ ಒಂದು ಕಡೆ ಸಾಗರದಲ್ಲಿ ಚುಕ್ಕೆ ಹಿಡ್ದಂಗೆ ಇದನ್ನು ದಯವಿಟ್ಟು ಈ ಮಾತು ಇವತ್ತು ಭಾಳ ಡಿಸ್ಕಸ್ ಆಗ್ತಾಯಿದೆ. ಭಾಳ ಕಾನ್ಫಿಡೆಂಟಾಗಿ ನಾನೊಬ್ಬ ಸೈಂಟಿಸ್ಟ್ ಆಗಿ, ಒಬ್ಬ ಪ್ರೊಫೆಸರ್ ಇನ್ ಮೆಡಿಕಲ್ ಕಾಲೇಜ್ ಆಗಿ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ, ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ನಿಮ್ಗೊಂದು ಹೇಳ್ತೀನಿ, ಇಂಥ ವಿಚಾರಗಳನ್ನು ಪಕ್ಕಕ್ಕಿಟ್ಟು ದಯವಿಟ್ಟು ಮೊಟ್ಟೆ ತಿನ್ನಿ, ನಿಮಗೇನೂ ಆಗಲ್ಲ. ಸರಿಗ ಕ್ಯಾನ್ಸರ್ ಬರಲ್ಲ ಅಂತ ಹೇಳಿ ಖಚಿತವಾಗಿ ಹೇಳ್ತಾ ಇದ್ದೀರಾ, ಮತ್ತೆ ಮೊಟ್ಟೆಯಿಂದ ಆಗುವಂಥ ಎಫೆಕ್ಟ್ಗಳು ಏನು ಅಂತ? ಆ್ಯಕ್ಚುಲಿ ಮೊಟ್ಟೆ ತುಂಬ ಪೌಷ್ಟಿಕವಾದ ಆಹಾರ. ಮೊಟ್ಟೆಯಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ. ಭಾಳ ಜನ ಮೊದಲಿಗೆ ಅಂದ್ಕೊಳ್ಳೋರು ಮೊಟ್ಟೆ ಹಳದಿ ಎಲ್ಲೋ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ. ಈಗ ಲೇಟೆಸ್ಟ್ ವಂಡರ್ಫುಲ್ ರಿಸರ್ಚು, ಒಬ್ಬರು ಸೈಂಟಿಸ್ಟ್ ಫ್ರಮ್ ವೆಟರ್ನರಿ ಕಾಲೇಜ್ ಶಿವಮೊಗ್ಗದಿಂದ ತುಂಬ ರಿಸರ್ಚ್ ಮಾಡಿ ಅವರು ಇದು ಕಳಿಸಿದ್ದಾರೆ. ಅದ್ರ ನೋಡಿ ನಾನು ಒಬ್ಬ ವೈದ್ಯನಾಗಿ ನಿಮ್ಗೊಂದು ಮಾತು ಹೇಳ್ತೀನಿ, ಅದರೊಳಗಿರೋದು ಗುಡ್ ಕೊಲೆಸ್ಟ್ರಾಲ್, ನಾಟ್ ಬ್ಯಾಡ್ HDL ಕೊಲೆಸ್ಟ್ರಾಲ್ ಅಂತೀವಿ, ದಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್. ಕೋಳಿ ಮೊಟ್ಟೆ ತಿನ್ನುವುದರಿಂದ ಯಾವ ಕಾಯಿಲೆಯೂ ಬರುವುದಿಲ್ಲ. ಅದರಿಂದ ಅಡ್ವಾಂಟೇಜಸ್ ಜಾಸ್ತಿ. ಯಾಕಂದರೆ ಕೋಳಿ ಮೊಟ್ಟೆ ನೀವು ಸಡನ್ನ ನಾನು ಕೇಳಿದ್ರಿಂದ ನನ್ನ ಜೋಬಲ್ಲೇ ಕೋಳಿಯ ಮೊಟ್ಟೆಯ ಬಗ್ಗೆ ಇವತ್ತು ಬೆಳಗ್ಗೆ ತಾನೇ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಒಂದು ಟಾಕ್ ಕೊಟ್ಟಿದ್ದೀನಿ. ಅದರ 13 ವಿಟಮಿನ್ಸ್ ಇರುತ್ತೆ, 11 ಮಿನರಲ್ಸ್ ಇರುತ್ತೆ, 9 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರುತ್ತೆ, 2 ಕೆರೋಟಿನಿಡ್ಸ್ ಇರುತ್ತೆ, ಒಮೆಗಾ 6 ಇರುತ್ತೆ, ಒಮೆಗಾ 3 ಇರುತ್ತೆ, ಕೋಲಿನ್ ಇರುತ್ತೆ. ಕೋಲಿನ್ ಇದ್ದರೆ ಮಕ್ಕಳ ಲರ್ನಿಂಗ್ ಚೆನ್ನಾಗಿರುತ್ತೆ. ಸೆಲೆನಿಯಮ್ ಆ್ಯಂಡ್ ಜಿಂಕ್ ಇರುತ್ತೆ, ಆ ಮಕ್ಕಳ ಇಮ್ಯುನಿಟಿ ಅಂದರೆ ಕೋವಿಡ್ ಅಂಥ ಸಮಯದಲ್ಲಿ ಏನೂ ಆಗಲ್ಲ. ಆಮೇಲೆ ಲೂಟಿನ್ ಇರುತ್ತೆ, ಜಿಯಾಕ್ನಿನ್ ಇರುತ್ತೆ, ನಿಮ್ಮ ಕಣ್ಣಿಗೆ ಒಳ್ಳೆಯದು. ಆದ್ದರಿಂದ ದಯವಿಟ್ಟು ಇಷ್ಟು ಅಂಶ ಇರುವಂಥ ನ್ಯಾಚುರಲ್ ಫುಡ್ ಬೇರೆ ಯಾವುದೂ ಇಲ್ಲ. ಕೋಳಿ ಮೊಟ್ಟೆಗೆ ನಂಬರ್ 1 ಪ್ಲೇಸ್. ಕೋಳಿ ಮೊಟ್ಟೆ ತಿನ್ನುವುದರಿಂದ, ಹಸಿ ಮೊಟ್ಟೆ ತಿನ್ನುವುದರಿಂದ ನಿಮಗೆ ಸಾಲ್ಮನೆಲ್ಲ, ಟೈಫಾಯ್ಡ್ ಬರ್ಬೋದು. ಹಸಿ ಮೊಟ್ಟೆ ಕುಡಿತಾರೆ, ದಯವಿಟ್ಟು ಹಸಿ ಮೊಟ್ಟೆಯನ್ನು ಕುಡಿಬೇಡಿ. ಬೇಯಿಸಿದ ಮೊಟ್ಟೆ, ಓಲ್ ಎಗ್. ನಮ್ಮ BM ಹೆಗ್ಡೆಯವರು ನನ್ನ ಟೀಚರ್ ಯಾರೋ ಕೇಳಿದಾಗ ಹೇಳ್ತಾಯಿದ್ರು, ಬಿಳಿದು ಮಾತ್ರ ತಿನ್ಬೇಕಂದ್ರೆ ನೀವು ಎಲ್ಲೋ ತಿನ್ನಲಿಲ್ಲ ಅಂದರೆ ನೀವು ಮೊಟ್ಟೆನೇ ತಿನ್ನಬೇಡಿ ಅಂತ ಹೇಳ್ತಿದ್ರು. ನಾನು ಅದೇ ಮಾತನ್ನು ರಿಪೋರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು
ಮೊಟ್ಟೆ ತಿನ್ನೋದ್ರಿಂದ ಏನೂ ಎಕ್ಸೆಪ್ಟ್ ನೀವು ಗ್ಯಾಸ್ ಪಾಸ್ ಮಾಡಿದರೆ, ಮಕ್ಕಳು ಊಸಿದರೆ ಸ್ವಲ್ಪ ವಾಸನೆ ಬರ್ಬೋದು ಅನ್ನೋ ಒಂದು ಬಿಟ್ಟರೆ ಅದು ಸೋಷಿಯಲ್ ಪ್ರಾಬ್ಲಮ್ಮು, ಅದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ, ಹೆಲ್ತ್ ಪ್ರಾಬ್ಲಮ್ ಅಲ್ಲ. ದಯವಿಟ್ಟು ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ, ಯಾವ ಸೈಡ್ ಎಫೆಕ್ಟು ಇಲ್ಲ. ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಬೇಯಿಸಿದ ಮೊಟ್ಟೆ ತುಂಬ ಸೇಫೆಸ್ಟ್ ಎಗ್ಗು ತಿನ್ನಿ. ಸರ್, ಈಗ ಈ ಒಂದು ವಿಚಾರ ಹರಿದಾಡ್ದಂತಹ ಸಂದರ್ಭದಲ್ಲಿ ಒಂದು ಕಡೆ ಕೂಡ ಈಗ ಪರಿಶೀಲನೆ ಮಾಡಬೇಕು, ಮೊಟ್ಟೆಯ ಬಗ್ಗೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡುತ್ತೆ. ಈ ನಿರ್ಧಾರ ನಿಮಗೆ ಸರಿ ಅನ್ಸುತ್ತೆ? 100% ಕರೆಕ್ಟು. ಜನಗಳ ಅನುಮಾನ ಹೋಗಬೇಕು ಅಂದರೆ, ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಕೋಳಿ ಜ್ವರ ಬಂದಾಗೆ ಅನ್ಫಾರ್ಚುನೇಟ್ಲಿ ಕೋಳಿಗಳನ್ನ ಮಣ್ಣಿನಲ್ಲಿ ಮುಚ್ಚಿದ್ರು 500, 600, 700. ನಾನು ಅವತ್ತು ಹೇಳಿದೆ ರೀ, ಕೋಳಿ ಒಳಗೆ ವೈರಸ್ ಇದ್ದರೆ ಪುಕ್ಕಟೆ ಕೊಡ್ರಿ, ಜನಗಳು ಬಡವರು ಬೇಯಿಸ್ಕೊಂಡು ತಿಂತಾರೆ, ಅದರಿಂದ ಕೋಳಿ ಜ್ವರ ಮನುಷ್ಯನಿಗೆ ಬರಲ್ಲ. ನೋಡಿ, ವಿಜ್ಞಾನ ಎಷ್ಟು ಸರಳ ಇರುತ್ತೆ ಅಂದರೆ ನಮ್ಮಂಥವ್ರು ಮಾತಾಡಬೇಕು. ದಯವಿಟ್ಟು ನೀವು ರಿಸರ್ಚ್ ಮಾಡಿ, ನಾವು ಬೇಡ ಅವ್ರ ರಿಪೋರ್ಟ್ ಬರೋವ್ರಿಗೆ ದಯವಿಟ್ಟು ಕಾಯಬೇಡಿ, ಕೋಳಿ ಮೊಟ್ಟೆ ತಿನ್ನಿ, ನಿಮಗೆ ಕ್ಯಾನ್ಸರ್ ಬರೋಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಆ ಕೋಳಿಗಳನ್ನ ಬಿಸಾಕಬೇಡಿ, ತಿಂದಿದ್ರೆ ಯಾರಿಗೂ ಕೂಡ ಕೋಳಿ ಜ್ವರ ಬರ್ತಿರಲ್ಲ. ಅದರಿಂದ ದಯವಿಟ್ಟು ವೈಜ್ಞಾನಿಕ ವಿಚಾರಗಳನ್ನು ಡಿಸ್ಕಸ್ ಮಾಡೋವಾಗೆ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಮಾತನಾಡಬೇಕು. ಇಲ್ದಿದ್ರೆ ತಪ್ಪು ಮಾಹಿತಿ. ನಿನ್ನೆ ತಾನೇ ಒಬ್ಬ ಬ್ಲೈಂಡ್ ಸ್ವಾಮೀಜಿ ಮಾತಾಡ್ತಾರೆ, ಊಟ ಆದಮೇಲೆ ಬಾಳೆಹಣ್ಣು ತಿನ್ನಬೇಡಿ, ಡಾಕ್ಟ್ರುಗಳು ಹೇಳ್ತಾರೆ ಬಾಳೆಹಣ್ಣು ಜಾಗ ಇರಲ್ಲ, ಕೊಳ್ತೋಗುತ್ತೆ, ಬಾಳೆಹಣ್ಣು ಜಾಗ ಬಿಡು ಅಂತದೇ ಬಿಡಲ್ಲ. ಇಂಥ ಮಾತುಗಳೆಲ್ಲ ಮಾಡಿ ಜನಗಳಿಗೆ ಕನ್ಫ್ಯೂಸ್ ಮಾಡಬಾರ್ದು. ಆಮೇಲೆ ಭಾಳ ಜನ ಅಂದ್ಕೊಂಡಿದ್ದಾರೆ ಇವತ್ತು ಹಣ್ಣುಗಳು ತಿನ್ನಕ್ಕೆ ಒಂದು ಸ್ಪೆಷಲ್ ಟೈಮ್ ಇದೆ, ಖಾಲಿ ಹೊಟ್ಟೆಯೊಳಗೆ ಕಲ್ಲಂಗಡಿ ಹಣ್ಣು. ದಯವಿಟ್ಟು ಯಾವುದೇ ಹಣ್ಣು ತಿನ್ನಿ, ಇಟ್ಸ್ ಎ ಫುಡ್. ನೀವು ಯಾವ ಬೇಕಾದ್ರೂ ತಿನ್ನಿ. ನಮ್ಮ ಜಠರ ಇದೆಯಲ್ಲ, ಇಟ್ಸ್ ಎ ವಂಡರ್ಫುಲ್ ಡೈನಾಮಿಕ್ ಆರ್ಗನ್. ಜಠರದ ಕೆಲಸ ಗ್ರೈಂಡ್ ಮಾಡೋದಷ್ಟೇ. ತುಂಬ ಜನ ಅನ್ಕೋತಾರೆ ಬಾಳೆಹಣ್ಣು ಕೊಳ್ತೋಗ್ಬಿಡ್ತದೆ. ಇಲ್ಲ, ಸ್ಟಮಕ್ಕು ರೆಡಿ ಮಾಡುತ್ತೆ ಆಹಾರನ. ಎಲ್ಲ ಜನಗಳಿಗೆ ಜೀರ್ಣ ಶಕ್ತಿಯ ಬಗ್ಗೆ ತಪ್ಪು ಕಲ್ಪನೆ. ನಿಮ್ಮ ಬಾಯಿಂದನೇ ಶುರುವಾಗುತ್ತೆ. ಚೆನ್ನಾಗಿ ಅಗದು ನುಂಗಿ ನಿಮ್ಮ ಜಠರದ ಕೆಲಸ ಮಿಕ್ಸ್ ಮಾಡೋದು, ಗ್ರೈಂಡ್ ಮಾಡೋದು, ನಿಮ್ಮ ಡೈಜೆಷನ್ ಶುರುವಾಗೋದು ಇಂಟೆಸ್ಟೈನ್. ಡೈಜೆಷನ್ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ, ದಪ್ಪ ಪಾರ್ಟಿಕಲ್ನ ಸಣ್ಣ ಪಾರ್ಟಿಕಲ್ ಮಾಡಿ ಅದನ್ನು ರಕ್ತಕ್ಕೆ ಹೀರುವಂತೆ ಮಾಡುವಂಥ ಎನ್ಸೈಮ್ಸ್ ಇದ್ದಾವೆ. ನಮ್ಮ ಬೈಲ್ ಜ್ಯೂಸ್ ಇದೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇದೆ, ಸಕ್ಕಸ್ ಸೆಂಟ್ರಿಕಸ್ ಇದೆ, ಗ್ಯಾಸ್ಟ್ರಿಕ್ ಆ್ಯಸಿಡ್ ಇದೆ. ದಯವಿಟ್ಟು ನಿಮಗೆ ಭಾಳ ಜನಕ್ಕೆ ಡೈಜೆಷನ್ ಬಗ್ಗೆ ತಪ್ಪು ಕಲ್ಪನೆ ಇದೆ. ಇಟ್ಸ್ ಎ ಪ್ರೋಸೆಸ್. ಸುಮ್ಮನೆ ಉಣ್ಣೋದು ಕಲ್ತು ನನಗೆ ಸರಿಯಾಗಿ ಜೀರ್ಣನೇ ಆಗಲ್ಲ ಡಾಕ್ಟ್ರೆ ಅಂತಾರೆ. ನಿಮ್ಗೆ ಹೆಂಗ್ರಿ ಗೊತ್ತು ಅಂತ ಹೇಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಣ್ಣಿ. ಉಣ್ಣೋದ್ರ ಬಗ್ಗೆನೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು MBBS ಓದೋವಾಗ 20 ಚಪಾತಿ ತಿನ್ನೇನು ಬರ್ತಾನೆ ಇರೋದು ಗುರಪ್ಪನ ಮೆಸ್ಸಲ್ಲಿ. ಇವತ್ತು ನಾನು 2 ಚಪಾತಿ, ನನಗೆ 70 ವರ್ಷ, ಅವಾಗೆ ನಾನು 28 ವರ್ಷ ಇದ್ದೆ. ದಯವಿಟ್ಟು ಜನಗಳು ವಿಜ್ಞಾನವನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅದರಿಂದ ಕೋಳಿ ಮೊಟ್ಟೆ ತಿನ್ನಿ, ನೀವು ಊಟವನ್ನು ಯಾವ ಬೇಕಾದ್ರೂ ತಿನ್ನಿ, ನೀರು ಕುಡೀರಿ ಚೆನ್ನಾಗಿ. ಇದು ಕೊನೆಯ ಮಾತು. ನೀರನ್ನು ಊಟ ಆದಮೇಲೆ 45 ನಿಮಿಷ ಕುಡಿಬೇಡಿ ಅಂತ ಯಾರೋ ಅವೈಜ್ಞಾನಿಕವಾಗಿ ನಿಮಗೆ ಮಾತಾಡಿರ್ತಾರೆ. ನೀರನ್ನು ಯಾವಾಗ ಬೇಕಾದರೂ ಕುಡಿಬೋದು. ಮನುಷ್ಯನಿಗೆ ಭಾಳ ಸ್ಪಷ್ಟವಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಅಂದರೆ ನೀವು ಅಂದ್ಕೊಂಡು ನಮ್ಗೆ ಬರೀ ರಾಗಿ ಮುದ್ದೆ ಅಲ್ಲ, ಕಾರ್ಬೋಹೈಡ್ರೇಟ್ಸ್. ಅದರ ರಾಗಿ ಮುದ್ದೆ, ಅನ್ನ, ಚಪಾತಿ, ಪ್ರೋಟೀನ್ಸು, ಕೋಳಿ ಮೊಟ್ಟೆ, ದ್ವಿದಳ ಧಾನ್ಯಗಳು, 3ನೇದು ಫ್ಯಾಟು, ತುಪ್ಪ ತಿನ್ನಿ, ಏನೂ ಆಗಲ್ಲ. ಇನ್ನೆರಡು ಜನಗಳಿಗೆ ಗೊತ್ತಿಲ್ಲ, ನಾನು ಹೇಳ್ತಿದ್ದೀನಿ. ದಯವಿಟ್ಟು ನಿಮ್ಮ ಆಹಾರದಲ್ಲಿ ಫೈಬರ್ ಇರಬೇಕು. ಚೇಪೆ ಹಣ್ಣು, ದ್ವಾರಾಯಿರ, ಪರಂಗಿ ಹಣ್ಣು, ಇಂಥವು. ಲಾಸ್ಟ್ ವಾಟರ್ ಈಸ್ ಫುಡ್. ದಯವಿಟ್ಟು ನೀವು ತಿನ್ನುವ ಆಹಾರದಲ್ಲಿ ವಾಟರ್ ಇರುತ್ತೆ, ನೀವು ನೀರು ಯಾವ ಬೇಕಾದ್ರೂ ಕುಡೀರಿ. ಇದಿಷ್ಟು ಡಾಕ್ಟರ್ ಆಂಜನಪ್ಪ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಮೊಟ್ಟೆಯ ಬಗ್ಗೆ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸರ್ಕಾರ ಕೂಡ ಈಗಾಗಲೇ ಮೊಟ್ಟೆಯ ಒಂದು ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಕೂಡ ಮಾಡ್ತಾ ಇದೆ. ಮಾಡ್ಲಿ, ಇದರಿಂದಾಗಿ ಜನರ ಅನುಮಾನ ಕೂಡ ಕಮ್ಮಿ ಆಗುತ್ತೆ. ಅದರಲ್ಲಿಂದ ಕ್ಯಾನ್ಸರ್ ಬರುತ್ತಾ ಇಲ್ವಾ ಅನ್ನೋದು ಕೂಡ ಪ್ರೂವ್ ಆಗುತ್ತೆ. ಆದ್ರೆ ನಾನೊಬ್ಬ ವೈದ್ಯನಾಗಿ ಖಂಡಿತವಾಗಿ ಕೂಡ ಮೊಟ್ಟೆಯಿಂದ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.